ನಾನು ಹೇಳ್ತಾ ಇದ್ದಲ್ಲ ಪ್ರತಿ ಸಲ ಎಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾದ್ರೆ ಆಮೇಲೆ ಪುಸ್ತಕದಲ್ಲಿ ಅದು ಈಗ ನಿಜ ಆಗಿದೆ. ಏನು ಅಂತಂದ್ರೆ ಸೆಂಟ್ರಲ್ ಪ್ಲಾನ್ಸ್ ಕ್ಯಾಂಪೇನ್ ಟು ಸ್ಪ್ರೆಡ್ ಅವೇರ್ನೆಸ್ ಆನ್ ಡೈರೆಕ್ಟ್ ಸೆಲ್ಲಿಂಗ್. ಅಂದ್ರೆ ಕೇಂದ್ರ ಸರ್ಕಾರ ನೇರ ಮಾರುಕಟ್ಟೆ ಬಗ್ಗೆ ಜನರಿಗೆ ಪ್ರಚಾರ ಮಾಡೋದಕ್ಕೆ ಅವೇರ್ನೆಸ್ ಕೊಡೋದಕ್ಕೆ ಇವತ್ತಿನಿಂದ ಶುರು ಮಾಡಿದೆ. ನಾನು ಸುಮಾರು 6 ವರ್ಷದ ಹಿಂದಿನಿಂದಾನು ಹೇಳ್ತಾ ಬಂದಿದ್ದೆ. ಸೊ ಸರ್ಕಾರಕ್ಕೂ ಆಲ್ರೆಡಿ ಮನವಿ ಕೊಟ್ಟಿದ್ದೆ, ಬಹಳ ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ, ಮೀಟಿಂಗ್ಸ್ ಮಾಡಿದ್ದೆ. ಸೊ ಎಲ್ಲೋ ಒಂದ್ ಕಡೆ ಯೂನಿವರ್ಸಿಟಿಯಿಂದ ಅಥವಾ ಯಾರೋ ಕೇಳಿಸ್ಕೊಂಡಿರೋದ್ರಿಂದ ಏನೋ ಗೊತ್ತಿಲ್ಲ. ಸೊ ಈಗ ಡೈರೆಕ್ಟ್ ಸೆಲ್ಲಿಂಗ್ ಕ್ಯಾಂಪೇನ್ ಭಾರತ ಸರ್ಕಾರ ಶುರು ಮಾಡಿದೆ. ಇದು ನಿಮ್ಗೆ ಶೇರ್ ಮಾಡ್ತೀನಿ ವಾಟ್ಸ್ಆಪ್ ಅಲ್ಲಿ. ಓಕೆ, ಸೊ ಇದರಲ್ಲಿ ಏನ್ ಹೇಳಿದ್ದಾರೆ ಇವರು ಅಂತ ಹೇಳಿದ್ರೆ, ಯಾವ್ಯಾವೆಲ್ಲ ಪಾಂಜಿ ಸ್ಕೀಮ್ಸ್ ಇದೆ. ನಾನು ಮೊನ್ನೆ ಉಡುಪಿಯಲ್ಲಿ ಮೀಟಿಂಗ್ ಮಾಡ್ಬೇಕಾದ್ರೆ, ಮಂಗಳೂರಲ್ಲಿ ಮೀಟಿಂಗ್ ಮಾಡ್ಬೇಕಾದ್ರೆ ಹೇಳಿದೆ. ಸೊ ಯಾವ್ಯಾವೆಲ್ಲ ಪಾಂಜಿ ಸ್ಕೀಮ್ಸ್ ಇದೆ, ಇಲ್ಲಿಗಲ್ ಸ್ಕೀಮ್ಸ್ ಗಳು ಇದಾವೆ, ಅದ್ರ ಬಗ್ಗೆ ಭಾರತ ಸರ್ಕಾರ ಕ್ರಮ ತಗೋಬೇಕು ಅಂತ ಮಾಡಿ ಬೆಳೀತಾ ಇರುವಂತ ಕಂಪನಿಗಳು. ಇದು ಯಾವುದು ಲೆಕ್ಕನೇ ಇಲ್ಲ. ಯಾಕಂದ್ರೆ US ದಲ್ಲಿ 6720 ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳು ಇದಾವೆ US ದಲ್ಲಿ. ಲೀಗಲ್ ಅಂಡ್ ಎಥಿಕಲ್ ಆಗಿರೋದು ಎಷ್ಟು? USA ಪಾಪ್ಯುಲೇಷನ್ ಎಷ್ಟು? USA ಜನರ ಪಾಪ್ಯುಲೇಷನ್ ಎಷ್ಟಿದೆ? ವಾಟ್ ಇಸ್ ದ USA ಪಾಪ್ಯುಲೇಷನ್? ನಮ್ಮ ದೇಶದ 10% ಇದೆ, ಹೆಚ್ಚು ಕಡಿಮೆ ಅಥವಾ 5% ಇದೆ USA ಪಾಪ್ಯುಲೇಷನ್. ಅಂತ ದೇಶದಲ್ಲಿ 6700 ಚಿಲ್ಲರೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳು 100% ಲೀಗಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ನಮ್ಮ ಭಾರತದಲ್ಲಿ ಹೆಚ್ಚು ಕಡಿಮೆ 130 ಕೋಟಿ ಅಲ್ವಾ ಸರ್? 140 ಕೋಟಿ ಜನಸಂಖ್ಯೆಯಲ್ಲಿ 10 MLM ಕಂಪನಿಗಳು ಇದ್ದಾವೆ. ಫೇಕ್ ಕಂಪನಿಗೆ ಹೋಗ್ತಾರೆ ಅಲ್ಲ, ಈಗ ಅದಕ್ಕೆ ಈ ಸರ್ಕಾರ ಎಚ್ಚರ ಆಗಿದೆ ಅಲ್ಲ. ನಾ ಹೇಳಿದ್ದಲ್ಲ, ಬಹಳ ದಿನ ನಡೆಯಕ್ ಆಗಲ್ಲ. ಸೊ ಯಾವುದೇ ಒಂದು ಬರಬೇಕು ಅಂತಂದ್ರೆ ರೂಲ್ಸ್ ಆಗಿ ಸಮಯ ಹಿಡಿಯುತ್ತೆ. ಈಗ ನೋಡಿ, 25 ವರ್ಷದ ಹಿಂದೆ ನಾವೆಲ್ಲ ಗಾಣದಂಡೆನ ಮರ್ತು ಬಿಟ್ಟಿದ್ವಿ. 30 ವರ್ಷದ ಹಿಂದೆ. ಈಗ ನಮ್ಮ ತಂದೆ ಎಲ್ಲರೂ ಗಾಣದಂಡೆ ಯೂಸ್ ಮಾಡ್ತಾ ಇದ್ರು. ಓಕೆ, ನಮ್ಮ ತಾತಂದ್ರೆಲ್ಲ ಗಾಣದಂಡೆ ಯೂಸ್ ಮಾಡ್ತಾ ಇದ್ರು. ನಾವು 30 ವರ್ಷದಿಂದ ಯಾರ್ಯಾರು ಹಿಂದ್ಗಡೆ ಇದ್ದೀವಲ್ಲ, ನಾವೆಲ್ಲ ಚಿಕ್ಕವರಿದ್ದಾಗ ನೋಡಿದ್ವಿ. ಸ್ವಲ್ಪ ನಾವು ಎಣ್ಣೆ ತರೋದಕ್ಕೆ ಹೋಗ್ತಾ ಇದ್ವಿ ಅಂಗಡಿಗೆ. ಆ ಎಣ್ಣೆ ಅಲ್ಲ, ಕ್ಯಾನ್ ತಗೊಂಡು ಹೋಗ್ತಾ ಇದ್ವಿ. ಕ್ಯಾನ್ ತಗೊಂಡು ಓಕೆ 250 ml 5 ರೂಪಾಯಿ ಹಾಕಿ 10 ರೂಪಾಯಿ ಹಾಕಿ ಅಂತ ಇಷ್ಟ ಹಾಕಿಸ್ಕೊಂಡ್ಬರ್ತೀವಿ. ನೆನಪಿದೆ? ಅದೆಲ್ಲ ಪಾವ್ ಸೇರ ಅದೆಲ್ಲ ಗಾಣದಂಡೆ ಅಂತ. ಓಕೆ, ಈಗ 25 ವರ್ಷದಿಂದ ಯಾರಾದ್ರೂ ಇದನ್ನ ಮಾಡಿದೀರ? ಸೊ ಅವಾಗ ಏನ್ ರೆವಲ್ಯೂಷನ್ ಬಂತು ಅಂತ ಹೇಳಿದ್ರೆ, ಪಾಮ್ ಆಯಿಲ್, ಡಾಲ್ಡಾ ಹಾಗೂ ರಿಫೈನ್ಡ್ ಆಯಿಲ್ ಶುರು ಆಯ್ತು. ಸೊ ನಮ್ಮ ಜನರು ಇದನ್ನ ಮುಗಿಬಿದ್ದು ತಗೊಳೋದಕ್ಕೆ ಶುರು ಮಾಡಿದ್ರು. ಇವನ್ ನಾನು, ನೀವು ಎಲ್ಲರೂ, ಹೌದಾ? ಇವತ್ತು ನಮ್ಮ ಮನೆಯಲ್ಲಿ ಏನಿದೆ, ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇವೆ. ಈಗ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಡಿಕ್ಲೇರ್ ಮಾಡಿದ್ರು, ರಿಫೈನ್ಡ್ ಆಯಿಲ್ ಅದೊಂದು ಕ್ರೂಡ್ ಆಯಿಲ್ ಇಂದ ತೆಗೆದಿರುವಂತದ್ದು, ಪೆಟ್ರೋಲಿಯಂ ಕಂಟೆಂಟ್ ಅದರೊಳಗಡೆ ಇರುತ್ತೆ. ಸೊ ಇದರಿಂದ ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್ ಮತ್ತೆ ಬೈಪಾಸ್ ಸರ್ಜರಿಗಳು ಬಹಳ ಆಗ್ತಾ ಇದ್ದಾವೆ ಅಂತ ಗೆಟಿ. ಸೊ ಇದನ್ನ ತಡೆಗಟ್ಟೋದಕ್ಕೆ ಎಲ್ಲ ಡಾಕ್ಟರ್ಸ್ಗಳು ಅವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಈಗ 1 ವರ್ಷದಿಂದ ಅಂದ್ರೆ 2021 ಕರೋನಾ ಬಂದು 22ರಿಂದ ಜನರಿಗೆ ಒಂದು ಒಳ್ಳೆ ಅವೇರ್ನೆಸ್ ಮೂಡಿದೆ. ಏನು ಅಂತ ಹೇಳಿದ್ರೆ, ನಮಗೆ ಮತ್ತೆ ಗಾಣದಂಡೆ ಬೇಕು ಅಂತ. ಅಂದ್ರೆ ರಿಫೈನ್ಡ್ ಆಯಿಲ್ ಇಲ್ಲಿಗಲ್, ರಿಫೈನ್ಡ್ ಆಯಿಲ್ ರಾಂಗ್, ರಿಫೈನ್ಡ್ ಆಯಿಲ್ ಸರಿ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ಎಷ್ಟು ವರ್ಷ ಬೇಕಾಯ್ತು? ಸರಿ ಸುಮಾರು 30 ವರ್ಷ ಬೇಕಾಯ್ತು. ಒಪ್ಕೊಂತೀರಾ? ಹಾಗೆ ನೇರ ಮಾರುಕಟ್ಟೆ ಸರಿ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಈಗ ಜನರಿಗೆ ಅರಿವು ಮೂಡ್ತಾ ಇದೆ. ಯಾಕಂದ್ರೆ ಈಗ ಭಾರತ ಸರ್ಕಾರ ಕ್ಯಾಂಪೇನ್ ಶುರು ಮಾಡಿದೆ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ. ಸೊ ದಟ್ ಈಸ್ ದ ಒನ್ ಗುಡ್ ನ್ಯೂಸ್. ಇವತ್ತು ಬೆಳಗ್ಗೆ ನಾನು ನೋಡಿದೆ. ಸೊ ಬೆಳಗ್ಗೆ 9 ಗಂಟೆ ನನಗೆ ಗೊತ್ತಾಯ್ತು. ಸೊ ಇಟ್ ಈಸ್ ಇನ್ ನ್ಯೂಸ್ ಪೇಪರ್, ಇವತ್ತಿನ ಡೇಟ್ ಅಲ್ಲಿ ಇದೆ. ಇದನ್ನ ನಾನು ನಿಮ್ಗೆ ಎಲ್ಲರಿಗೂ ಅಪ್ಲೋಡ್ ಮಾಡ್ತೀನಿ.
ಗೆಟಿಂಗ್. ಸೊ ಇಲ್ಲಿ ಇವ್ರೇನ್ ಡಿಕ್ಲೇರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ನಾನು. 2 minutes ಹಿಂದೆ June 4, 2025 ಇದು ಜುಲೈ ಲಾಂಚ್ ಆಗಿದೆ. ಓಕೆ, according to estimated IDSA ಅಂದ್ರೆ Indian Direct Selling Association witnessed the growth of 12% ಅಂದ್ರೆ 12% ಬೆಳವಣಿಗೆ 2022 ಮತ್ತು 23ನೇ ಸಾಲಿನಲ್ಲಿ ಆಗಿದೆ. 21,000 ಕೋಟಿ ಟರ್ನ್ ಓವರ್ ಆಗಿದೆ ಭಾರತದಲ್ಲಿ. ಎಷ್ಟು? 21,000 ಕೋಟಿ ಟರ್ನ್ ಓವರ್. ಎಲ್ಲ MLM ಕಂಪನಿಗಳು ಸೇರಿ, ಅಂದ್ರೆ ಈ ಲೀಗಲ್ ಆಗಿರುವಂತ ಕಂಪನಿಗಳು ಕೌಂಟ್ ಮಾಡ್ತಾರೆ, ಇಲ್ಲಿಗಲ್ ಕಂಪನಿಗಳು ಕೌಂಟ್ ಮಾಡೋದಿಲ್ಲ. ಓಕೆ, ಸೊ ಟೋಟಲ್ ಸೇಲ್ಸ್ ಇನ್ಕ್ರೀಸ್. ಬಟ್ ಇನ್ನೊಂದು ಮಿರಾಕಲ್ ಏನಾಗಿದೆ ಅಂತಂದ ಹೇಳಿದ್ರೆ ಕೇವಲ ಒಂದೇ ಒಂದು ವರ್ಷದಲ್ಲಿ, ಓಕೆ, 2021-2021ರಲ್ಲಿ ಎರಡರಲ್ಲಿ ಕೇವಲ ಒಂದು ವರ್ಷದ ಅವಧಿಯಲ್ಲಿ 2,252 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ. 2,250 ಕೋಟಿ ಮೇಲೆ ಒಂದು ವರ್ಷದಲ್ಲಿ ನೇರ ಮಾರುಕಟ್ಟೆಯಲ್ಲಿ ಲೀಗಲ್ ಕಂಪನಿಗಳು ಸೇರಿ ಟರ್ನ್ ಓವರ್ ಮಾಡಿದ್ದಾರೆ. ಓಕೆ, ಡೈರೆಕ್ಟ್ ಸೆಲ್ಲಿಂಗ್ 2022-23ನೇ ಸಾಲಿನಲ್ಲಿ ಶೇಕಡ 8.3 ಮತ್ತೆ ಗ್ರೋತ್ ಆಗಿದೆ. ಓಕೆ, 21-22ರಲ್ಲಿ 12% ಗ್ರೋತ್, ಮತ್ತೆ ಒಂದು ವರ್ಷದಲ್ಲಿ 2,00,000 ಕೋಟಿ ಟರ್ನ್ ಓವರ್ ಪ್ಲಸ್ 8.3 ಗ್ರೋತ್ ಆಗಿದೆ. ಅಂದ್ರೆ ವರ್ಷಕ್ಕೆ ವರ್ಷ ಬೆಳೀತಾ ಇದೆ, ಟರ್ನ್ ಓವರ್ ಜಾಸ್ತಿ ಮಾಡ್ತಾ ಇದೆ ನೇರ ಮಾರುಕಟ್ಟೆಯಲ್ಲಿ. ಇನ್ ಇಂಡಿಯಾ around 8.6 million people are actively self-employed in direct selling industry as stated in IDSA report. ಅಂದ್ರೆ 8.6 ಲಕ್ಷ ಜನ ಸೆಲ್ಫ್ ಎಂಪ್ಲಾಯ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಗೆಟಿಂಗ್ ಸೆಲ್ಫ್ ಎಂಪ್ಲಾಯ್ಸ್ ಆಗಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅಂದ್ರೆ ಸ್ವಉದ್ಯಮಿಗಳಾಗಿ ಪರಿವರ್ತನೆ ಆಗಿದ್ದಾರೆ. ಓಕೆ, ಈಗ ಇವ್ರೇನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ, ಅಂದ್ರೆ ಮುಂಬರುವ ವರ್ಷದಲ್ಲಿ 3.6 crores Indians visited in a single day choosing the Indians platform to generate income. ಸೊ ಇನ್ಕಮ್ ಅನ್ನ ಜನರೇಟ್ ಮಾಡೋದಕ್ಕೆ ಇಂಡಿಯನ್ಸ್ ಮುಂಬರುವ ದಿನಗಳಲ್ಲಿ 3.6 ಕೋಟಿ ಜನರು ನೇರ ಮಾರುಕಟ್ಟೆಯಲ್ಲಿ ಮತ್ತೆ ಭಾಗಿಯಾಗ್ತಾ ಇದ್ದಾರೆ. ಅಂದ್ರೆ ಅಷ್ಟು ಜನ ಫುಲ್ ಟೈಮ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಅಷ್ಟು ನೇರ ಮಾರುಕಟ್ಟೆ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ದಿಸ್ ಇಸ್ ದ ಸರ್ವೆ. ಇದು ನಿನ್ನೆ ಪೇಪರ್ ಅಲ್ಲಿ ಬಂದಿದೆ. ಐ ಮೀನ್ ಇವತ್ತು ಬೆಳಿಗ್ಗೆ ಲಾಂಚ್ ಮಾಡಿದ್ದಾರೆ, ನಿನ್ನೆ ಸರ್ವೆ ಆಗಿದೆ 4 ಜುಲೈಗೆ. ಇವತ್ತು ಮಾರ್ನಿಂಗ್ ಎಕನಾಮಿಕ್ಸ್ ಟೈಮ್ಸ್ ಅಲ್ಲಿ ಇದು ಡಿಕ್ಲೇರ್ ಆಗಿದೆ. ಇದನ್ನ ನಿಮಗೆ ವಾಟ್ಸ್ಆಪ್ ಮಾಡ್ತೀವಿ. ಸೊ ಇದು ನಮಗೆ ಏನು ಹೇಳ್ಕೊಡುತ್ತೆ ಅಂತಂದ್ರೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಮೊನ್ನೆ ಸ್ಮಿತಾ ಇರಾನಿ ಅವರು ಮಾತಾಡಿದ್ರು, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಹೈಯೆಸ್ಟ್ ಲೇಡೀಸ್ ಇನ್ಕಮ್ ಅನ್ನ ತಗೊಂತಾ ಇದ್ದಾರೆ. ನಮ್ದು ದುರದೃಷ್ಟವಶ ಏನು ಅಂತಂದ್ರೆ ಹೇಳಿದ್ರೆ ಒಂದು ಒಳ್ಳೆ ಲೀಗಲ್ ಕಂಪನಿ ಅಂತ ಹೇಳಿ ಇಲ್ಲ, ಎಲ್ಲ ಇಲ್ಲಿಗಲ್ ಕಂಪನಿಗಳಲ್ಲಿ ಜನ ಸೇರ್ತಾ ಇದ್ದಾರೆ. ಹಾಗಾಗಿ ಈ ನೇರ ಮಾರುಕಟ್ಟೆ ಬೆಲೆ ಜನರಿಗೆ ಗೊತ್ತಾಗ್ತಾ ಇಲ್ಲ, ಇದ್ರ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನಾವೆಲ್ಲ ಏನ್ ಮಾಡ್ಬೇಕು ಗುರುಕುಲದವರು ಅಂತಂದ್ ಹೇಳಿದ್ರೆ, ನಾವು ಲೀಗಲ್ ಕಂಪನಿ ಅಂದ್ರೆ ಏನು ಅಂತಂದ್ ಹೇಳಿ ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ಬೇಕು, ಅವೇರ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಜನರಿಗೆ ಇದ್ರ ಬಗ್ಗೆ ತಲುಪಿಸೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅವಾಗ ಇದ್ರ ಬಗ್ಗೆ ಐಡಿಯಾ ಬರುತ್ತೆ. ಹೌದಲ್ಲ? ಈಗ ಡ್ರಗ್ಸ್ ಕಂಪನಿ ಬ್ಯಾನ್ ಮಾಡಿದ್ದಾರೆ ಗೌರ್ಮೆಂಟ್, ಹೌದಾ? ಡ್ರಗ್ಸ್ ತಗೊಳಂಗಿಲ್ಲ, ಮಾದಕ ವಸ್ತುಗಳು ಅಂತ. ಬಟ್ ತಗೊಳೋರು ಇರೋದಕ್ಕೆ ತಾನೇ ಮತ್ತೆ ಯಾರ ಕಳ್ತನದಿಂದ ಸೇಲ್ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ಹಾಗೆ ನಾನೇ ಹೇಳ್ತಿದ್ದೀನಿ ಅಂತಂದ್ರೆ ಹೇಳಿದ್ರೆ, ಭಾರತ ಸರ್ಕಾರ ಇಲ್ಲಿಗಲ್ ಕಂಪನಿಗಳು, ಮನಿ ಸರ್ಕ್ಯುಲೇಷನ್ ಕಂಪನಿಗಳು ಪಾಂಜಿ ಸ್ಕೀಮ್ಗಳನ್ನು ನಡೆಸಬಾರದು ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಮಾಡೋ ಇರೋದ್ರಿಂದ ಏನಾಗ್ತಾ ಇದೆ, ಈ ರೀತಿಯಾದಂತಹ ಕಂಪನಿಗಳು ಮತ್ತೆ ಮಾರ್ಕೆಟ್ ಅಲ್ಲಿ ಬರ್ತಾ ಇದ್ದಾರೆ. ಸೊ ಈಗ ನೇರ ಮಾರುಕಟ್ಟೆಗೆ ಒಂದು ಹೊಸ ಶೇಪ್ ಸಿಗ್ತಾ ಇದೆ, ಒಂದು ಒಳ್ಳೆ ಆಕಾರ ಸಿಗ್ತಾ ಇದೆ. ಈ ಆಕಾರ ಸಿಗುವಾಗ ಯಾರು ಅದರೊಳಗಡೆ ಹೋಗಿ ಎಂಟ್ರಿ ಆಗ್ತಾರೆ, ಅವರು ಒಳ್ಳೆ ಸ್ಥಾನವನ್ನ ನೇರ ಮಾರುಕಟ್ಟೆಯಲ್ಲಿ
ತರಿಸ್ಕೋಬಹುದು. ಓಕೆ, ಯಾಕಂದ್ರೆ ಅತಿ ಹೆಚ್ಚಾದ ನೇರ ಮಾರುಕಟ್ಟೆ ಕಂಪನಿಗಳು ಮಾರ್ಕೆಟ್ ಅಲ್ಲಿ ಇಲ್ಲ. ನಮ್ಮ ಇಂಡಿಯನ್ ಪಾಪ್ಯುಲೇಷನ್ 140 ಕೋಟಿಗೆ 10-12 ಕಂಪನಿಗಳು ಇದ್ದಾವೆ ಲೀಗಲ್ ಅಂಡ್ ಎಥಿಕಲ್ ಆಗಿರುವಂತ. ಅದು ಯಾವ ಲೆಕ್ಕನಿಲ್ಲ. ಓಕೆ, ಸೊ ಇದು ಒಂದು ಮಾಹಿತಿ ಇವತ್ತು ಮಾರ್ನಿಂಗ್ ಬಂದು ನಿಮಗೆಲ್ಲ ಹೇಳ್ಬೇಕು ಅಂತ ಅನಿಸ್ತು. ಇದು ಒಂದು ಅಪ್ಡೇಟೆಡ್ ನ್ಯೂಸ್. ಸೊ ಹಾಗಾಗಿ ನಿಮ್ಮ ಒಂದು 20 ನಿಮಿಷ ತಗೊಂಡ್ರೆ ಚೆನ್ನಾಗಿತ್ತ. ನಾವು ಇನ್ನು ತುಂಬಾ ದೊಡ್ಡ ಮಿಷನ್ ಇದೆ. ನಾನು ಹೇಳಿದೆಲ್ಲ, ನಮ್ಮ ಗುರುಕುಲದ ತುಂಬಾ ದೊಡ್ಡ ಮಿಷನ್ ಇದೆ. ಆ ಮಿಷನ್ ಅನ್ನ ನಾವು ಫುಲ್ಫಿಲ್ ಮಾಡೋಣ. ಏನಂತ ಬರ್ಕೋಬೇಕು ಅಂದ್ರೆ, ಭಾರತ ಸರ್ಕಾರ ನೇರ ಮಾರುಕಟ್ಟೆ ಕ್ಯಾಂಪೇನ್ ಅನ್ನ ಶುರು ಮಾಡಿದೆ. ಇಷ್ಟೇ ಬರ್ಕೊಳ್ಳಿ. ಉಳಿದು ನಾನು ವಾಟ್ಸಪ್ ಮಾಡ್ತೀನಿ, ಅದನ್ನ ಕನ್ನಡದಲ್ಲಿ ಅನುವಾದ ಮಾಡಿ ಬರ್ಕೊಳ್ಳಿ. ಅದೇ ನೇರ ಮಾರುಕಟ್ಟೆ ಕ್ಯಾಂಪೇನ್ ಅಂದ್ರೆ ಪ್ರಚಾರ, ಅವೇರ್ನೆಸ್ ಕೊಡಲು ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಗಾಯತ್ರಿ ಭಟ್. ಸೊ ನಾನು ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ಸೊ ಸ್ವಲ್ಪ ದಿನಗಳ ಹಿಂದೆ ನಾನು ಮತ್ತು ನಮ್ಮ ಟೀಮಿನ ಕೆಲವರೆಲ್ಲ ನಾವು ಪರ್ಚೇಸ್ ಮಾಡಿದ್ವಿ ಒಂದು ಬುಕ್ಕು. ಸೊ MLM ಶರತ್ ಅಂತ ಹೇಳಿ. ಸೊ ಇವರು ನೆಟ್ವರ್ಕ್ ಮಾರ್ಕೆಟಿಂಗಿನ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡೋದಕ್ಕೆ. ಸೊ ಎಷ್ಟೋ ಜನರು ಇವತ್ತು ಮಾರ್ಕೆಟಲ್ಲಿ ನೆಗೆಟಿವಿಟಿ ಇರೋದ್ರಿಂದ ಎಷ್ಟೋ ಜನರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಸೇರ್ಕೊಂಡ್ರೂ ಕೂಡ ಕೆಲವೊಂದು ನೆಗೆಟಿವ್ ಥಾಟ್ಸ್ ಬರುತ್ತೆ. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಮಾಡಲಿಕ್ಕೆ ಅನ್ನೋದಕ್ಕೋಸ್ಕರ ಒಂದು ಒಳ್ಳೆ ಬುಕ್ಸು 3 ಕ್ರಿಯೇಟ್ ಮಾಡಿದರು. ಸೊ ಅಂದರೆ ಪಬ್ಲಿಷ್ ಮಾಡಿದರು. ಸೊ ಅದನ್ನು ನಾವು ನಮ್ಮ ಟೀಮ್ನವರೆಲ್ಲ ಕೆಲವರು ತೊಗೊಂಡಿದ್ವಿ. ಸೊ ನಾನಂತೂ ಇದನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಸೊ ಬಿಸ್ನೆಸ್ ರಾಮಾಯಣ, ಬಿಸ್ನೆಸ್ ಮಹಾಭಾರತ, ಹಾಗೇನೆ ಬಿಸ್ನೆಸ್ ಚಾಣಕ್ಯ. ಸೊ ನನ್ನ ಪ್ರಕಾರ ಯಾರೆಲ್ಲ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ, ಈ ಬಿಸ್ನೆಸ್ಸಲ್ಲಿದ್ದೀವಿ, ಪ್ರತಿಯೊಬ್ಬರು ಇದನ್ನು ಓದಬೇಕು. ಸೊ ಓದೋದ್ರಿಂದ ನಮ್ಮಲ್ಲಿರುವಂಥ ಕೆಲವೊಂದು ನೆಗೆಟಿವ್ ಥಾಟ್ಸ್ ಕೂಡ ದೂರ ಆಗುತ್ತೆ. ಹಾಗೆಯೇ ನಾವು MLM ಮಾರ್ಕೆಟಿಂಗ್ ಅಂದರೆ ನಾವು ಏನೀಗ MLS ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಯಾವ ರೀತಿ ನಾವು ಮುಂದೆ ಹೋಗ್ಬೋದು, ಸೊ ನಮ್ಮನ್ನು ನಾವು ಹೇಗೆ ಚೇಂಜಸ್ ಮಾಡ್ಕೊಳ್ಬೋದು, ಮತ್ತು ಮಾರ್ಕೆಟಲ್ಲಿ ಆಗುವಂತಹ ನೆಗೆಟಿವಿಟಿಯಿಂದ ಯಾವ ರೀತಿ ನಾವು ನಮ್ಮನ್ನು ದೂರವಾಗಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ವಿವರವಾಗಿ ಬರೆದಿದ್ದಾರೆ. ಸೊ ಇದು ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ಸ್ಗೂ ಇದು ಹೆಲ್ಪ್ ಆಗುತ್ತೆ. ಸೊ ಯಾರೆಲ್ಲ ಆಲ್ರೆಡಿ ತಗೊಂಡಿದ್ದೀರಾ, ನೀವು ಎಲ್ಲರೂ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಹಾಗೇನೆ ಸೊ ಯಾರೆಲ್ಲ ಇದು ಬುಕ್ಕನ್ನು ತಗೊಂಡಿಲ್ಲ, ಸೊ ಆದಷ್ಟು ಬೇಗ ಪರ್ಚೇಸ್ ಮಾಡಿ. ಸೊ ಯಾರ್ಯಾರು ಬೇಕು ಅವ್ರನ್ನ ನಿಮ್ಮ ಲೀಡರ್ಸ್ ಹತ್ರ ಹೇಳಿ ನಮಗೆ ಹೇಳಿದ್ರೆ ನಾವು ಇದನ್ನು ತರಿಸ್ಕೊಡುವಂಥ ಕೆಲಸ ಮಾಡ್ತೀವಿ. ಸೊ ಇದು ಖಂಡಿತ ಪ್ರತಿಯೊಬ್ಬರಿಗೂ ತುಂಬಾ ಹೆಲ್ಪ್ ಆಗುವಂಥದ್ದು. ಸೊ ನನ್ನ ಪ್ರಕಾರ ಇದು ಪ್ರತಿಯೊಬ್ಬರು ನಮ್ಮ ಯಾರೆಲ್ಲ ಟೀಮಲ್ಲಿ ಇದ್ದೀರಾ, ಸೊ ಪ್ರತಿಯೊಬ್ಬರು ಇದನ್ನು ಓದಲೇಬೇಕಾದದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಒಂದ್ಸಲ ನೀವು ಓದಿದ್ಮೇಲೆ ನಿಮಗೇನೆ ಅರ್ಥ ಆಗುತ್ತೆ. ಐ ಥಿಂಕ್ ಇಲ್ಲಿ ಯಾರೆಲ್ಲ ತಗೊಂಡು ಓದಿದ್ದಾರೆ, ಸೊ ಅವರಿಗೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಆದಷ್ಟು ನಮ್ಮ ನಾಲೆಜನ್ನು ಹೆಚ್ಚು ಮಾಡ್ಕೊಳ್ಳೋಣ. ಸೊ ನಾಲೆಜನ್ನು ಹೆಚ್ಚು ಮಾಡಿಕೊಂಡ್ರೆ ನಾವು ಖಂಡಿತ ಲೈಫಲ್ಲಿ ಮುಂದೆ ಬರ್ಬೋದು. ಓಕೆ, ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಗಾಯತ್ರಿ ಭಟ್. ಸೊ ನಾನು ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ಸೊ ಸ್ವಲ್ಪ ದಿನಗಳ ಹಿಂದೆ ನಾನು ಮತ್ತು ನಮ್ಮ ಟೀಮಿನ ಕೆಲವರೆಲ್ಲ ನಾವು ಪರ್ಚೇಸ್ ಮಾಡಿದ್ವಿ ಒಂದು ಬುಕ್ಕು. ಸೊ MLM ಶರತ್ ಅಂತ ಹೇಳಿ. ಸೊ ಇವರು ನೆಟ್ವರ್ಕ್ ಮಾರ್ಕೆಟಿಂಗಿನ ಬಗ್ಗೆ ಕಂಪ್ಲೀಟಾಗಿ